ಕೋಲಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸ್ತೇವೆ ಅಂತ ಹೇಳಿದ್ರು. ಕಳೆದ ಬಾರಿ ಸುಳ್ಳು ಭರವಸೆಯನ್ನ ನೀಡಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸಿ ಕಲಬುರಗಿಯಲ್ಲಿ ಸಂಸದ ಉಮೇಶ್ ಜಾಧವ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಕೋಲಿ ಕುರುಬ ಸಮಾಜದ ಕ್ಷಮೆಯನ್ನ ಕೇಳಬೇಕು, ಅದು ಬಿಟ್ಟು ಕೈಪರ ಅಪಪ್ರಚಾರ ಮಾಡೋದಲ್ಲ. ನಿಮಗೆ ಎಸ್ಟಿ ಮಾಡುವುದಕ್ಕೆ ಆಗ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ, ಇಂಡಿಯಾ ಅಲಯನ್ಸ್ ಬರುತ್ತೆ, ನಾವು ಮಾಡಿ ತೋರಿಸ್ತೇವೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜಕೀಯ ಲಾಭ ಆಗುವ ಬಿಲ್ಗಳು ಚರ್ಚೆ ಮಾಡದೆಯೇ ಬಿಲ್ ವಾಪಸ್ ಮಾಡಿಸ್ತೇವೆ. 5 ವರ್ಷ ಕುರ್ಚಿ ಹಾಕೊಂಡು ಕೂತು ಮನ್ ಕಿ ಬಾತ್ ಕೇಳಿರೋದು ಬಿಟ್ರೆ ಏನೂ ಇಲ್ಲ. ಸುಳ್ಳು ಹೇಳುವುದನ್ನ ಮೇಲಿಂದ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ದಾರೆ. ನಾವು ಶೋಭಾ ತೇಜಸ್ವಿ ವಿರುದ್ಧ ದೂರು ಕೊಟ್ಟಿದ್ದೇವೆ, ನಮ್ಮ ದೂರು ಏನೂ ಮಾಡಿಲ್ಲ. ಆದರೆ ಸುರ್ಜೇವಾಲಾ ಅವರನ್ನ ಪ್ರಚಾರಕ್ಕೆ ಬಾರದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ರ ಜನರಿಗೆ. ಸುಳ್ಳೇ ನಿಮ್ಮ ಮನೆ ದೇವರಾಗ್ಬಿಟ್ಟಿದ್ಯಾ? ಚುನಾವಣೆ ಗೆಲ್ಲಲಿಕ್ಕೆ ಹೋದ ಬಾರಿ ಅಂತೂ ಸುಳ್ಳು ಹೇಳಿ ಹೇಳಿ ಗೆದ್ರಿ. ಈ ಸರಿ ನೀವು ಅದೇ ಪ್ರಯೋಗ ಮಾಡ್ತಾ ಇದ್ದೀರಾ? ನೀವು ಹೆಂಗೆ ನೀವು IPC ಸೆಕ್ಷನ್ಗಳನ್ನು ನೀವೆಲ್ಲ ಚೇಂಜ್ ಮಾಡಿ ನಾವು ಒಂದು ಸುವ್ಯವಸ್ಥೆ ತರಬೇಕಂತ ಇದ್ದೀರಾ, ಸುಆಡಳಿತ ತರಬೇಕಂತ ಇದ್ದೀರಾ. ಅದೇ ರೀತಿ ಕೋಲಿ ಕುರುಬರಿಗೂ ಕೂಡ ಒಳ್ಳೇದಾಗಲಿ ಸರ್, ನಮ್ಮ ಭಾಗದ ಜನರಿಗೆ ಅವ್ರು ಆಶೀರ್ವಾದ ಮಾಡ್ತಾರೆ, ನೀವು ಕೂಡ ಅದೇ ರೀತಿ ತಗೊಂಡು ಬನ್ನಿ ಅಂದಿದ್ರೆ ತರ್ತಾ ಇದ್ರಪ್ಪ ಮೋದಿಯವರು. ಏನು ಅಷ್ಟು ತರೋಕ್ಕಾಗಲ್ವಾ? ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾನೂನು ವಿತೌಟ್ ಡಿಬೇಟ್ ವಿತೌಟ್ ಆಪೋಸಿಷನ್ ಪಾಸ್ ಮಾಡಿದರೆ ಇದ್ಯಾಕೆ ಪಾಸ್ ಮಾಡಿಲ್ಲ ಉಮೇಶ್ ಅವರೇ? ಎಲ್ಲಿ ರವಿಕುಮಾರ್ ಅವ್ರು ಕರೆಸ್ಬೇಕು ಅವ್ರಿಗೆ ಗುಲ್ಬರ್ಗಕ್ಕೆ. ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರೆ ರಕ್ತ ಬೇಡಪ್ಪ ನಿಮ್ಮದು BJP ಅವ್ರದ್ದು. ಸರ್ಕಾರಿ ಕಾಗದ ಮೇಲೆ ಇಂಕ್ನಲ್ಲಿ ಬರೆದು ಕೊಟ್ರೆ ಸಾಕು ನಮಗೆ. ಉಮೇಶ್ ಜಾಧವ್ ಅವರು ಪಾಪ ಇವಾಗ ಏಕಾಂಗಿಯಾಗಿ ಏನೋ ಖರ್ಗೆ ಸಾಹೇಬ್ರ ಮೇಲೆ ನನ್ನ ಮೇಲೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಗೂಬೆ ಕುಡಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹೇಳಿ, ನೀವು ಹೇಳಿದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ಪರಿಷ್ಠ ಪಂಗಡದ ಇದು ಚರ್ಚೆ ಬಂದಾಗ ಕಾಂಗ್ರೆಸ್ನವ್ರು ಗೇರಿದ್ರು. ಎಲ್ಲಿ ಬಂದಿದೆ ಇದು? ಮಿಕ್ಕಿದ 2 ಬಿಲ್ಲಿಗಂತೂ ನಮ್ಮ ಸಮರ್ಥನೆ ಇದೆ. ನಾನೇ ಒಂದು ಬಿಲ್ ಕಳಿಸ್ಕೊಟ್ಟಿರೋದು. ನೀವು ಸುಳ್ಳು ಹೇಳೋದು ಬಿಟ್ಟು ನೀವು ಜನರದ್ದು ಕೈಕಾಲು ಬೀಡ್ದು ಕ್ಷಮೆ ಕೇಳಿ, ಜನ ಇನ್ನೂ ನಿಮ್ಗೆ ಮಾಫ್ ಮಾಡ್ಬೋದು. ಇದ್ರ ಬಿಟ್ಟು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಯಾರು ಏನು ಮಾಡಲ್ಲ. ನಿಮ್ಗೆ 5 ವರ್ಷ ನೀವು ಏನು ಮಾಡಿದ್ದೀರಾ ಅಂದರೆ ಮಂತ್ಲಿ ಕುರ್ಚಿ ಹಾಕ್ಕೊಂಡು ಕೈ ಕಟ್ಕೊಂಡು ಮನ್ ಕಿ ಬಾತ್ ಕೇಳ್ಕೊಂಡಿರೋದು ಅಷ್ಟೇ ನೀವು ಮಾಡಿರೋದು 5 ವರ್ಷ. ಏನಪ್ಪ ಸುಳ್ಳು ಹೇಳೋದಂದರೆ ಇಷ್ಟ, ಬಟ್ ನಾವು ಏನು ಮಾಡೋಕ್ಕಾಗಲ್ಲ. ಮೇಲಿಂದ ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ಯಾರು? ನಿಮ್ಮ ಉಮೇಶ್ ಜಾಧವ್ ಅವರು ವಿಶ್ವಗುರು, ವಿಶ್ವ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುಳ್ಳು ಹೇಳ್ತಾರೆ. ಈತ ಪ್ರಾದೇಶಿಕವಾಗಿ ಸುಳ್ಳು ಹೇಳ್ತಾರೆ ಜಿಲ್ಲಾ ಮಟ್ಟದಲ್ಲಿ. ಯಾಕೆ ಸುಮ್ಮನೆ ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ರ ಜನರಿಗೆ?